ಶಾಸಕ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಿ ಎಂದು ಬೀದಿ ಬದಿ ವ್ಯಾಪಾರಿಗಳ ಒತ್ತಾಯ. ಹುನಗುಂದ ಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂದು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಅವರ ಬೆಂಬಲಿಗರು ಒತ್ತಾಯಿಸಿದ್ದಾರೆ. ಕಾಶಪ್ಪನವರವರು ಸದಾ ಬಡವರು, ಕಾರ್ಮಿಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ಹಾಗಾಗಿ ಅವರು ಸಚಿವರಾದರೆ ತಳಮಟ್ಟದ ಜನರಿಗೆ ಮತ್ತು ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂಬುದು ಆಶಯವಾಗಿದೆ. ಹುನಗುಂದ ಕ್ಷೇತ್ರದ ಅಭಿವೃದ್ಧಿ ಮತ್ತು ಇಡೀ ಬಾಗಲಕೋಟೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅವರಿಗೆ ಸಚಿವ ಸ್ಥಾನ ಸಿಗುವುದು ಸೂಕ್ತ ಎಂದು ಬೆಂಬಲಿಗರು ಪ್ರತಿಪಾದಿಸುತ್ತಿದ್ದಾರೆ. ಕಾಶಪ್ಪನವರವರು ಪಕ್ಷಕ್ಕಾಗಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿರುವುದರಿಂದ ಅವರಿಗೆ ಈ ಬಾರಿ ಸಚಿವ ಸ್ಥಾನ ನೀಡಲೇಬೇಕು ಎಂಬ ಒತ್ತಾಯ ಕೇಳಿಬರುತ್ತಿದೆ. ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳು ಮತ್ತು ಸ್ಥಳೀಯ ಮುಖಂಡರು ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ಹೈಕಮಾಂಡ್ಗೆ ಈ ಕುರಿತು ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ವಿಭಾಗದ ಉಪಾಧ್ಯಕ್ಷ ಪವಾಡೆಪ್ಪ ಬಸಪ್ಪ ಚಲವಾದಿ, ಇಳಕಲ್ ತಾಲೂಕು ಬೀದಿಬದಿ ವ್ಯಾಪಾರಸ್ಥರ ಉಪಾಧ್ಯಕ್ಷರು ದೊಡ್ಡಪ್ಪ ಹಡಪದ, ಮಹಮ್ಮದ ಸಲೀಂ ಮಂಕಾದರ್, ಕಾರ್ಯದರ್ಶಿ ಅಲ್ಲಿಸಾಬ್ ಬಾಗವಾನ್, ಇಳಕಲ್ ಘಟಕ ಪ್ರಧಾನ ಕಾರ್ಯದರ್ಶಿ ಪರಶುರಾಮ ಮಹಾಂತಗೊಂಡಿ ಉಪಸ್ಥಿತರಿದ್ದರು. ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು ಒಳ್ಳೆಯ ಕೆಲಸಗಾರರಿದ್ದಾರೆ, ಬಡವರ ಬಂಧು ಆಗಿದ್ದಾರೆ. ನಮ್ಮ ದೀನ ದಲಿತರ ಉದ್ಧಾರಕರಾಗಿದ್ದಾರೆ. ಆದ್ದರಿಂದ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ತಿಳ್ಕೊಂಡು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಅಭಿವೃದ್ಧಿಗೋಸ್ಕರ ಹಗಲಿರುಳು ಶ್ರಮ ವಹಿಸ್ತಾ ಇದ್ದಾರೆ. ಅವರಿಂದ ನಮ್ಮ ಮತಕ್ಷೇತ್ರ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಲ್ಲದೆ ದೀನ ದಲಿತರು, ಬಡವರು, ಕೂಲಿ ಕಾರ್ಮಿಕರು, ರೈತರಿಗೂ ಸಹಿತ ಅವರ ಸಚಿವ ಸ್ಥಾನ ನೀಡೋದ್ರಿಂದ ಅನುಕೂಲ ಆಗುತ್ತೆ. ಆದ್ದರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತ ತಿಳ್ಕೊಂಡು ನಮ್ಮ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಬಾಗಲಕೋಟೆ ಜನತೆಗೆ ಒಂದು ಇಲ್ಕಲ್ಲ, ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ತಾಯಂದರಿಗೆ, ನಮ್ಮ ತಂಗಿಯರಿಗೆ, ಎಲ್ಲ ಸಾರ್ವಜನಿಕರಿಗೆ ನನ್ನ ನಮಸ್ಕಾರ. ಹೇಳೋದೇನೆಂದರೆ, ಈ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಹುನಗುಂದ ತಾಲೂಕಿನಾಗ ಬಡವರ ಭಾಳ ಮಂದಿ, ಬಡವರ ಪ್ರೀತಿಯಿಂದ ನೋಡೋರು ಅಂದ್ರೆ ನಮ್ಮಲ್ಲಿ ಶಾಸಕರು ವಿಜಯಾನಂದ ಕಾಶಪ್ಪನವರು. ಅದು ಯಾಕೆ ಈ ಮಾತು ಹೇಳ್ಬೇಕಂದ್ರೆ ಅವರು ಅದು ಹುಟ್ಟುಗುಣ ಅಂದ್ರೆ ಹೆಂಗೆ, ಎಸ್.ಆರ್. ಕಾಶಪ್ಪನವರು ಅವ್ರ ಅಪ್ಪರಿದ್ದಾಗಿಂದೂ ಸಣ್ಣ ಕೈಗಾರಿಕೆ ಸಚಿವರು ಇದ್ರು. ಅವರು ಒಳ್ಳೆ ಕೆಲಸ ಮಾಡ್ಯಾರ. ನಮ್ಮ ಡಿಸ್ಟಿಕ್ನಾಗ, ಬಾಗಲಕೋಟೆ ಡಿಸ್ಟಿಕ್ನಾಗ ಅಲ್ಲ, ಮಹಾರಾಷ್ಟ್ರನಾಗ ನನ್ನ ತಿಳಿದ ಪ್ರಕಾರ ಆಲ್ರೆಡಿ ಒಂದು ಗೇಟ್ ಓಪನಿಂಗ್ ಇತ್ತು ಡ್ಯಾಮಿಂದ. ಆ ಗೇಟ್ ಓಪನಿಂಗ್ ಸದ್ಯಕ್ಕ ನಮ್ಮ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರನಾಗ ಹೋಗಿ ಓಪನಿಂಗ್ ಮಾಡಿದ್ರು. ಇದು ನನ್ನ ತಿಳಿದಂಗೆ. ಯಾಕಂದ್ರೆ 30 ವರ್ಷದಿಂದ ದೋಸ್ತಿ ಅವ್ರದ್ದು ನಮ್ಮದು. ಮತ್ತು ಕೆಲಸಕ್ಕೆ ಅಂದ್ರೆ ಕೆಲಸ ಕಾರ್ಯಗಳಂದ್ರೆ ಸಂಗಮ್ ಕ್ರಾಸ್ನಾಗ ಹಿಂದಕ್ಕೆ ಅವಾಗ ಅವರಪ್ಪ ಸಂಘ ಸಚಿವರಿದ್ದಾಗ ಒಂದು ಪ್ಲಾಂಟ್ ಮಾಡಿ ಕರಡಿ ರೋಡ್ ಅವರು ನಮ್ಮ ಕೂಡಿಕೆಸಿಂದ ಕರಡಿ ರೋಡ್ ಮಾಡಿದ್ರಂದ್ರೆ ಅವಾಗಲಿದ್ದ ಅವರಿಗೆ ರೋಡ್ ಮಾಡೋ ಆಸೆ, ಬಡವ್ರಿಗೆ ದಾರಿಯಾಗ ಮನೆ ಕಟ್ಟೋ ಆಸೆ, ಇದು ಯಾವಾಗಲೇ ಅವ್ರಿಗೆ ಎಮ್ ಎಲ್ ಎ ಇರ್ಲಾರ್ದಾಗಿಂದನೂ ಐತಿ. ಆಲ್ರೆಡಿ ಈಗಂತರ ಭಾಳ ಒಪ್ಕೊಂಡ್ಬಿಟ್ಟೈತೆ ಅದು. ಅದಕ್ಕೆ ನಾನೇನಂತೀರಿ, ಅದು ನಾವು ಅವ್ರು ಕೂಡ ಅಡ್ಡಾಡಿದಾಗ ಇದು ನಮ್ಮ ಬಾಗಲಕೋಟೆ ಸಿಟಿ ಅಗದಿ ಅವರು ಹೈಟೆಕ್ ಸಿಟಿ ಮಾಡ್ಬೇಕು ಅನ್ನೋದು ಅವರಲ್ಲಿ ಭಾಳ ಐತೆ. ಅದು ಯುವಕರದಾರ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಾಗ ಈ ಸದ್ಯಕ್ಕೆ ಹೆಂಗೆ ನಮ್ಮ ಕರ್ನಾಟಕಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೆಂಗೆ ಸಿಂಹ ಅದಾರ, ಹಾಗೆ ನಮ್ಮ ಉತ್ತರ ಕರ್ನಾಟಕದಾಗ ಹುಲಿ ಅನ್ನೋದು ಅಂತಂದ್ರೆ ನಮ್ಮ ವಿಜಯಾನಂದ ಕಾಶಪ್ಪನವ್ರು ಅವ್ರಿಗೆ ಸಚಿವ ಸ್ಥಾನ ನೀಡಿದ್ರಂದ್ರೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ನಾಗ ಒಳ್ಳೆ ಕೆಲಸ ಕಾರ್ಯಗಳಾಗ್ತಾವೆ. ಅದಕ್ಕಂತ ನಾವು ಯುವಕರು ಅದಾರ, ಅದು ಅವ್ರು ಮಾಡಿ ತೋರಿಸ್ತಾರೆ. ಅದಕ್ಕಂತ ನಾವು ಎಲ್ಲ ಅಡ್ಡಿಗೆ ನಾನು ಸರ್ವೆ ಮಾಡಿ ನೋಡಿದ್ವಿ. ಭಾಳ ಕೆಲಸ ಆಗತ್ತೆ ಅವ್ರ ಆಗಿಂದ. ಈ 3 ವರ್ಷನಾಗ ಮಾತ್ರ ಒಳ್ಳೆ ಕೆಲಸ ಆಗ್ಯಾವ. ಕುಡಿಯೋ ಟ್ಯಾಂಕಿ ನೀರಾಗತ್ತೈತಿ, ಆಲ್ರೆಡಿ ಮನೆ ಕಟ್ಟೋಡ್ ನಡೆದಾವು, ಆಲ್ರೆಡಿ ರೋಡ್ ರಿಪೇರಿ ಅದಾವು. ಆಲ್ರೆಡಿ ನಾ ಇವತ್ತು ಮಾಡ್ಕೊಂಬಂದಿನಿ, ಅದು ನಿಮ್ಗೆ ಹಾಕ್ತೀನಿ, ಇದ್ರಾಗ ತೋರಿಸ್ತೀನಿ, ಎಲ್ಲನೂ ಅದಾವು. ಅದಕ್ಕೆ
ಈ ನಮ್ಮ ಬೇಡಿಕೆ ಎಲ್ಲ ಬೀದಿ ವ್ಯಾಪಾರಸ್ಥರಿಗೆ ಅಂತಾರ ಅವ ಒಂದು ಬೆನ್ನೆಲುಬಾಗಿ ನಿಂತಾನ. ಅದಕ್ಕೆ ಆ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ನಾವೆಲ್ಲ ಬೀದಿ ವ್ಯಾಪಾರ ಇಡೀ ಕರ್ನಾಟಕ ಜನ ಅವ್ರಿಗೆ ನಾಳೆ ಅವ್ರು ಸಚಿವ ಸ್ಥಾನ ನೀಡ್ಬೇಕಂದ್ರೆ ನಾವು ಇಟ್ಕಲ್ಲಿಂದ ಒಂದು 10 ಬಸ್ ತೊಗೊಂಡು ಕಸಿಂದ ಬೆಂಗಳೂರಿಗೆ ಅಂತಾರ ಬೆಂಗಳೂರು ಚಲೋ ಅನ್ನೋದು ಕಾರಣ ನಡೆದ್ಬಿಟ್ಟಿವ್ ನಾವು. ಈಗ ಆಲ್ರೆಡಿ ನಾವೆಲ್ಲ ಮಾತಾಡ್ಬಿಟ್ಟಿವ್. ಅದು ಸಚಿವ ಸ್ಥಾನ ಅವರಿಗೆ ನೀಡಲೇಬೇಕು, ನೀಡಲೇಬೇಕು, ಸಚಿವ ಸ್ಥಾನ ನೀಡಲೇಬೇಕು. ದೇವಾನಂದ ಕಾಶ್ಯಪ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಬೇಕೇ ಬೇಕು, ಬೇಕೇ ಬೇಕು ಅಂತ ನಾವು ಎಲ್ಲರೂ ಒಂದೊಂದು ಇಲ್ಕಲ್ಲ ಎಲ್ಲರೂ ಸೇರಿ ಬೀದಿ ವ್ಯಾಪಾರದವರಿಗೆ ಅವ್ರಿಗೆ ಸಚಿವ ಸ್ಥಾನ ನೀಡಬೇಕಂತ ಇಡೀ ಕರ್ನಾಟಕದ ನಾನು ಒಬ್ಬ KPCC ರಾಜ್ಯ ಉಪಾಧ್ಯಕ್ಷರು DK ಶಿವಕುಮಾರ್ ಅನುಮೋದನೆಯಿಂದ ನಮ್ಮ ರಂಗಸ್ವಾಮಿಯವರು ರಾಜ್ಯ ಉಪಾಧ್ಯಕ್ಷರು ಮಾಡಿದರು. ಆ ರಾಜ್ಯ ಉಪಾಧ್ಯಕ್ಷರಿಂದ ನಾವು ರಾಜ್ಯದಾಗ ಎಲ್ಲ ಕಡೆ ಅಡ್ಡಾಡ್ತೇವೆ. ನಮ್ಮ ಬೀದಿ ವ್ಯಾಪಾರದವರು ಇಟ್ಟರು ನಮ್ಮ ಉತ್ತರ ಕರ್ನಾಟಕದಲ್ಲದೆ ಇಡೀ ಕರ್ನಾಟಕ ಜನ ಕರ್ಕೊಂಡು ಕಸಿಂದ ಅವತ್ತು ಬೆಂಗಳೂರಿಗೆ ಬಂದೇ ಬರ್ತೇವೆ. ಅವ್ರಿಗೆ ಸಚಿವ ಸ್ಥಾನ ನೀಡಲೇಬೇಕು DK ಶಿವಕುಮಾರ್ ಸಾಹೇಬರಿಗೆ ನನ್ನ ಮನವಿ ಅನ್ನೋದು ಒಂದು ಕಳಕಳಿ ಅಂತ ಬೇಡ್ಕೊತೀನಿ. DK ಶಿವಕುಮಾರ್ ಪಟ್ಟೆ ಕೊಡ್ಬೇಕು ಅವ್ರಿಗೆ ಅವಕಾಶ.